ಪ್ರದಕ್ಷಿಣೆಗೈದಿಹರು ನಿತ್ಯವೋ, ಪ್ರದಕ್ಷಿಣೆಗೈದಿಹರು ನಿತ್ಯವೋ ಆ ಅರ್ಹತ್ ಪರಮೇಶ್ವರರ ಅಭಿಷೇಕಗಳಿಂದ ಪವಿತ್ರವೆನಿಸಿಹ ಸುಮೇರು ಪರ್ವತವನು ಸೂರ್ಯ ಚಂದ್ರಾದಿ ಜ್ಯೋತಿರ್ದೇವತೆಗಳು ಆರಾಧಿಸುವಂತೆ ವಿದ್ಯಾಧರರು ಜಿನೇಶ್ವರನನು ಪೂಜಿಸುವರ ದೇವ ಪರ್ವತವನು ಪುಣ್ಯಕಾಂಕ್ಷಿ ಚಾರಣ ಮುನಿಗಳು ನೆಲೆಸಿಹರಲ್ಲಿ ಸ್ವರ್ಗವನು ಕಡೆಗಣಿಪ ಆ ಕಾಂತಿಗಿರಿಯ ಗುಹಾಸ್ಥಳಗಳಲ್ಲಿ ದೇವ ದಂಪತಿಗಳು ತೊರೆದು ತಮ್ಮ ಸುರಲೋಕವನು ಇದ್ದವ ಸುಮೇರಾಚಲದಿ ಆ ಪಾಂಡುಕವನದ ಉನ್ನತ ಪ್ರದೇಶದಲ್ಲಿ ತೀರ್ಥಂಕರ ಜನ್ಮಾಭಿಷೇಕ ಯೋಗ್ಯ ಸ್ಫಟಿಕ ಶಿಲೆಗಳು ಅಂತೆಯ ಸಾಗಲಲ್ಲಿಗೆ ಹಿಗ್ಗ ಸಗ್ಗವನೇರಿ ನಲಿಯಿತು ಆ ದೇವಗಣ ಸಮುದ್ರ ದೇವಗಣ ಸಮಸ್ತವು ದೇವೇಂದ್ರನಾದರೋ ಪ್ರದಕ್ಷಿಣೆ ಬಂದು ಆ ಪರ್ವತಕ್ಕೆ ಸ್ಥಾಪಿಸಿದ ನಾಶಿಕರಾಗ್ರಹದಲ್ಲಿಹ ಚಂದ್ರ ಸಮ ಪಾಂಡುಕ ಶಿಲಾಪೀಠದ ಮೇಲೆ ಜಿನೇಶ್ವರನನು ಶೋಭಿಸಿತು ಅರ್ಧಚಂದ್ರಾಕಾರದ ಆ ಪಾಂಡುಕ ಶಿಲಾತಲ್ಪವು ಹೊಂದಿ ಶಿಖರದ ಈಶಾನ್ಯ ದಿಕ್ಕಿನಲ್ಲಿ 100 ಯೋಜನೆ ಉದ್ದ 100 ಯೋಜನೆ ಅಗಲ 8 ಯೋಜನೆ ಎತ್ತರ 50 ಯೋಜನದಷ್ಟು ವಿಸ್ತಾರವನು ಇಂತಿರಲಾಶಿಲೆಯ ಮೇಲೆ ಸ್ಥಾಪಿಸಿ ಶಿಶಜಿನುವನು ಜಿನನನು ದೇವೇಂದ್ರನು ನೆರವೇರಿಸಿದನು ಜಿನೇಶ್ವರನವಗೆ ಭವ್ಯಾಭಿಷೇಕವನು. ಹಬ್ಬಬ್ಬಬ್ಬ, ಏನು ಸಮುದ್ರ ವಸ್ತ್ರಾನ್ವಿತ ಜಂಬೂ ದ್ವೀಪದ ಆ ಭರತ ಕ್ಷೇತ್ರದಲ್ಲಿ ಹಬ್ಬ, ಏನು ಆ ದಿಬ್ಬಣ ಸಾಗುತ್ತಿದೆ. ಜಿನೇಂದ್ರ ಭಗವಾನರ ದಿಬ್ಬಣ ಆ ಪ್ರದಕ್ಷಿಣೆಗೈತಾ ಇದ್ದಾರಂತೆ ಅಲ್ಲಿ ಸಾಗುವ ತನಕ. ಅರಹಂತ ಪರಮೇಶ್ವರರ ಅಭಿಷೇಕಗಳಿಂದ ಪವಿತ್ರವಾಗಿರುವ ಆ ಸುಮೇರು ಪರ್ವತ ಹಬ್ಬ, ಸೂರ್ಯ ಚಂದ್ರಾದಿ ಜ್ಯೋತಿರ್ದೇವತೆಗಳು ಅಲ್ಲಿ ಸೂರ್ಯರು ಚಂದ್ರ ಜ್ಯೋತಿರ್ದೇವತೆಗಳು ಅಂದರೆ ಸೂರ್ಯ ಚಂದ್ರ ಆ ನಕ್ಷತ್ರಗಳು ಅಂತ ಅವ್ರನ್ನೆಲ್ಲ ಜ್ಯೋತಿರ್ದೇವತೆಗಳು ಅಂತ ಕರೀತಾರೆ. ಆ ವಿದ್ಯಾಧರ ಅವರನ್ನು ಆರಾಧಿಸ್ತಾ ವಿದ್ಯಾಧರ ಜಿನೇಶ್ವರನನ್ನು ಅವರೆಲ್ಲ ಪೂಜಿಸುವ ರೀತಿಯಲ್ಲಿ ಚಾರಣ ಮುನಿಗಳು ಅಲ್ಲಿ ಜನಿಸಿದ್ದಾರೆ. ಅಗಸಗಾಮಿಯಾಗಿ ಹೋಗ್ತಕ್ಕಂಥವರು ಅಲ್ಲಿ ನೆಲೆಸಿಹರಲ್ಲಿ ಸ್ವರ್ಗವನ್ನು ಕಡೆಗಣಿ ನಿಂತಲ್ಲೇ ಸ್ವರ್ಗವನ್ನು ಕಡೆಯಾಗಿ ಕಾಣ್ತಕ್ಕಂಥ ಗುಹಾಸ್ಥಳಗಳಲ್ಲಿ ದೇವ ದಂಪತಿಗಳಿದ್ದಾರೆ. ಅವರು ಅದನ್ನೆಲ್ಲ ತೊರೆದು ತಮ್ಮ ಸುರಲೋಕವನ್ನೇ ಸುಮೇರಾಚಲ ಆ ಸುಮೇರ ಪರ್ವತದ ಅಲ್ಲಿಗೆ ಬಂದಿದ್ದಾರಂತೆ. ಆ ಪಾಂಡುಕವನದ ಬಗ್ಗೆ ಹೇಳಿದೆ. ಅಲ್ಲಿ ಉನ್ನತ ಪ್ರದೇಶದಲ್ಲಿ ಆ ಭಗವಾನ್ ಮಹಾವೀರರ ತೀರ್ಥಂಕರರ ಜನ್ಮಾಭಿಷೇಕಕ್ಕೆ ಯೋಗ್ಯ ಸ್ಫಟಿಕ ಶಿಲೆ ಇದೆ ಅಲ್ಲಿಯೇ ಆ ಜಿನಬಾಲಕನನ್ನು ಹೊತ್ತು ಹೋಗ್ತಾರೆ ಆ ದೇವಗಣ. ದೇವೇಂದ್ರ ಆ ಮೇರು ಶಿಖರವನ್ನು ಪ್ರದಕ್ಷಿಣೆ ಬಂದು ಆ ಪರ್ವತದ ತುದಿಯಲ್ಲಿ ಚಂದ್ರ ಸಮ ಪಾಂಡುಕ ಶಿಲಾಪೀಠದ ಮೇಲೆ ಆ ಜಿನಬಾಲಕನನ್ನು ಕೊಳ್ಳರಿಸ್ತಕ್ಕಂಥ ಮನೋಜ್ಞತೆ. ಆ ಪಾಂಡುಕ ಶಿಲೆ ಅರ್ಧಚಕ್ರಾಕಾರ ಇದೆ. ಆ ಈಶಾನ್ಯ ದಿಕ್ಕು ವಾಸ್ತುವಿನ ಪ್ರಕಾರ. ಮತ್ತೆ ಅದು 100 ಯೋಜನೆ ಉದ್ದ, ಅದು 100 ಯೋಜನೆ ಉದ್ದ ಇದೆ, 100 ಯೋಜನೆ ಅಗಲ ಇದೆ, 8 ಯೋಜನೆ ಎತ್ತರ ಇದೆ, 50 ಯೋಜನೆಯಷ್ಟು ವಿಸ್ತಾರ ಇದೆ. ಅಬ್ಬಬ್ಬ, ಎಂತಹ ದೊಡ್ಡ ಪಾಂಡುಕ ಶಿಲೆ ಇದು. ಆ ಶಿಲೆಯ ಮೇಲೆ ಶಿಶುಜಿನವನ್ನು ದೇವೇಂದ್ರ ಸ್ಥಾಪನೆಯನ್ನು ಮಾಡ್ತಾನಂತೆ. ಅಲ್ಲಿ ಭವ್ಯಾಭಿಷೇಕವನ್ನು ಕಣ್ಣಿಗೆ ಕಟ್ಟಿಕೊಳ್ತಕ್ಕಂಥ ಆ ಪ್ರಸಂಗವನ್ನು ನಾವು ಮುಂದೆ ತಿಳ್ಕೊಳ್ಬೇಕು. ಶ್ರೀ ಜನ್ಮ ಕಲ್ಯಾಣ ಸಂಪುಟದ
ಮಹಾವೀರ ಮಹಾದರ್ಶನದಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಜೈನಾಗಮವನ್ನು ಬಹಳ ಚಂದದ ರೀತಿಯಲ್ಲಿ ಅಧ್ಯಯನ ಮಾಡಿದ್ದಾರೆ. ಎಲ್ಲೂ ಕೂಡ ಒಂದು ಲೋಪ ಬರದ ರೀತಿಯಲ್ಲಿ ಅವರು ಚಿತ್ರಿಸಿದ್ದನ್ನು ನೋಡಿದ, ಅದರಲ್ಲೂ ಈ ಆಧುನಿಕ ಕಾಲದಲ್ಲಿ. ಯಾಕೆಂದರೆ ಪಂಪನಿಗೆ ಒಂದು ಕಟ್ಟಳೆ ಇತ್ತು, ಮತ್ತು ಪೂರ್ವ ಪುರಾಣ ಉತ್ತರ ಪುರಾಣವನ್ನು ಬರೆದಂಥ ಗುಣಭದ್ರಾಚಾರ್ಯರಿಗೆ ಒಂದು ಕಟ್ಟಳೆ ಇತ್ತು. ಆದರೆ ಇವರಿಗೆ ಆ ಕಟ್ಟಳೆಯನ್ನು ಕೂಡ ಮೀರಿ ಇಂದಿನ ಜನಮಾನಸಕ್ಕೆ ಹತ್ತಿರವಾಗುವ ಭಾಷೆಯಲ್ಲಿ ಅವರು ಬರೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಮನೋಜ್ಞತೆ ಇದೆ. ನಮಸ್ಕಾರ.